ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಅರ್ಜುನನ ಸ್ವಪ್ನ, ಯುಧಿಷ್ಠಿರನಿಗೆ ಶ್ರೀಕೃಷ್ಣನ ಆಶ್ವಾಸನೆ, ಮತ್ತೆ ಎಲ್ಲರೂ ಯುದ್ಧಕ್ಕಾಗಿ ಹೊರಡುವುದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ತುಂಬಾ ವಿಚಲಿತನಾಗಿರ್ತಾನೆ. ಆ ರೀತಿ ಮಲ್ಕೊಂಡಿದ್ದಾಗ ಕೃಷ್ಣ ಸ್ವಪ್ನದಲ್ಲಿ ಬಂದು, ಯಾಕೆ ನೀನ್ ಈ ತರ ಎಲ್ಲ ಯೋಚನೆ ಮಾಡ್ತಾ ಇದೀಯಾ, ಇಷ್ಟೆಲ್ಲ ಯೋಚನೆ ಮಾಡಬಾರ್ದು ಅಂತಂದಾಗ ಅವನು ಹೇಳ್ತಾನೆ, ಜಯದ್ರಥ ಎಲ್ಲರಿಂದ ಸುತ್ತುವರೆದು ಎಲ್ಲೋ ಮಧ್ಯದಲ್ಲಿರ್ತಾನೆ. ಈಗ ನಾನು ಪ್ರತಿಜ್ಞೆಯನ್ನೇನೋ ಮಾಡ್ಬಿಟ್ಟಿದ್ದೀನಿ, ಆದ್ರೆ ಅವನನ್ನ ಕೊಲ್ಲಕ್ಕಾಗುತ್ತೋ ಇಲ್ವೋ ಅನ್ನೋದು ನನ್ನ ಯೋಚನೆ ಅಂತೆಲ್ಲ ಹೇಳಿದಾಗ ಭಗವಂತ ಹೇಳ್ತಾನೆ, ಪಾಶುಪತಾಸ್ತ್ರ ಅನ್ನೋದು ಒಂದು ಇದ್ರೆ ಅವನ ಸಾವಂತೂ ಖಂಡಿತ. ಅದಕ್ಕೋಸ್ಕರ ನಿನ್ನ ಹತ್ರ ಇದ್ರೆ ಆ ಅಸ್ತ್ರವನ್ನ ಉಪಯೋಗ ಮಾಡು, ಇಲ್ಲ ಅಂತಂದ್ರೆ ನೀನು ಶಂಕರನ ಧ್ಯಾನ ಮಾಡಿ ಅದನ್ನ ಪಡ್ಕೋ ಅಂತ ಹೇಳ್ತಾನೆ. ಅವನು ಕೃಷ್ಣ ಹೇಳ್ದಾಗೇನೆ ಅವನ್ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಶುರು ಮಾಡಿದಾಗ ಧ್ಯಾನದಲ್ಲಿ ಕೃಷ್ಣ ಅವನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋ ತರ ಅನ್ಸತ್ತೆ. ಅಲ್ಲಿ ತುಂಬಾ ಒಳ್ಳೊಳ್ಳೆ ಉನ್ನತವಾದಂತಹ ಲೋಕಗಳನ್ನೆಲ್ಲ ದಾಟಿದ ಮೇಲೆ ಅಲ್ಲಿ ಒಂದು ಪರ್ವತದ ಮೇಲೆ ಶಂಕರ ಮತ್ತೆ ಪಾರ್ವತಿ ಕೂತಿರೋದು ಅವರಿಗೆ ಕಾಣಿಸುತ್ತೆ ಅಂತ ತಿಳ್ಕೊಂಡಿದ್ವಿ. ಮುಂದುವರೆದೇನಾಗುತ್ತೆ ಅಂತಂದ್ರೆ, ಇಲ್ಲಿ ಪಾರ್ವತಿ ಮತ್ತೆ ಪರಮೇಶ್ವರ ಕೂತಿದ್ರು. ತೇಜಸ್ವಿ ಭೂತಗಣಗಳು ಅವರ ಸೇವೆಯಲ್ಲಿ ಉಪಸ್ಥಿತರಾಗಿದ್ರು. ಬ್ರಹ್ಮವಾದಿ ಋಷಿಗಳು ದಿವ್ಯ ಸ್ತೋತ್ರಗಳಿಂದ ಅವರ ಸ್ತುತಿಯನ್ನ ಮಾಡ್ತಾ ಇದ್ರು. ಅವರ ಹತ್ರ ತಲುಪಿದ ತಕ್ಷಣ ಶ್ರೀಕೃಷ್ಣ ಮತ್ತೆ ಅರ್ಜುನ ತಲೆಬಾಗಿ ನಮಸ್ಕಾರ ಮಾಡ್ಕೊಳ್ತಾರೆ. ಆಗ ಇಬ್ಬರೂ ಕೂಡ ಅಂದ್ರೆ ನರ ಮತ್ತೆ ನಾರಾಯಣರು ಬಂದಿರೋದನ್ನ ನೋಡಿ ಭಗವಂತ ಶಿವ ಬಹಳ ಪ್ರಸನ್ನನಾಗ್ತಾನೆ. ಮತ್ತೆ ನಗ್ತಾ ಹೇಳ್ತಾನೆ, ವೀರವರರೇ, ನಿಮ್ಮಿಬ್ಬರಿಗೂ ಕೂಡ ಸ್ವಾಗತ ಅಂತ ಹೇಳಿ ವಿಶ್ರಾಂತಿಯನ್ನ ತಗೊಳ್ಳಿ, ಮತ್ತೆ ಶೀಘ್ರವಾಗಿ ತಿಳಿಸಿ ನಿಮ್ಮ ಇಚ್ಛೆ ಏನು, ನೀವೇನಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ, ಯಾವ ಕಾರ್ಯ ಆಗಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ನಾನು ಖಂಡಿತವಾಗ್ಲೂ ಕೂಡ ಪೂರ್ಣಗೊಳಿಸ್ತೀನಿ ಅಂತ ಈಶ್ವರ ಹೇಳ್ತಾನೆ. ಭಗವಂತ ಶಿವನ ಈ ಮಾತನ್ನ ಕೇಳಿ ಶ್ರೀಕೃಷ್ಣ ಮತ್ತೆ ಅರ್ಜುನ ಇಬ್ರು ಕೂಡ ಕೈ ಜೋಡಿಸ್ಕೊಂಡು ನಿಂತ್ಕೊಳ್ತಾರೆ. ಮತ್ತೆ ಅವರನ್ನ ಸ್ತುತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಬಂದ ಮೇಲೆ ಭಗವಂತನ ಸ್ತುತಿ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಭಗವಂತ ನೀವೇ ಭವ, ಶರ್ವ, ರುದ್ರ, ವರದ, ಪಶುಪತಿ, ಉಗ್ರ, ಕಫರ್ದಿ, ಮಹಾದೇವ, ಭೀಮ, ತ್ರಂಬಕ, ಶಾಂತಿ ಮತ್ತೆ ಈಶಾನ. ನೋಡಿ, ಶಿವನ ಹೆಸರುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಹೆಸರುಗಳಿಂದ ನೀವು ಪ್ರಸಿದ್ಧನಾಗಿದೆಯಾ, ನಿನಗೆ ನಾವು ಮತ್ತೆ ಮತ್ತೆ ನಮಸ್ಕರಿಸ್ತೇವೆ. ನೀವು ಭಕ್ತರ ಮೇಲೆ ದಯೆ ತೋರಿಸುವಂತವ್ರು ಪ್ರಭು, ನಮ್ಮ ಮನೋರಥವನ್ನ ನೀವು ಪೂರ್ಣಗೊಳಿಸಿ. ಅಂದ್ರೆ ನಾವೇನೋ ಒಂದು ಅನ್ಕೊಂಡ್ ಬಂದಿದೀವಿ, ಅದನ್ನ ನೀವು ಪೂರ್ಣಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾರೆ. ಆಮೇಲೆ ಅರ್ಜುನ ಭಗವಂತ ಶಿವ ಮತ್ತೆ ಶ್ರೀಕೃಷ್ಣನನ್ನ ಪೂಜಿಸ್ತಾನೆ. ಮತ್ತೆ ಶಂಕರನಿಗೆ ಹೇಳ್ತಾನೆ, ಭಗವಂತ ನಾನು ದಿವ್ಯ ಅಸ್ತ್ರವನ್ನ ಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಭಗವಂತ ಶಂಕರ ಮುಗುಳ್ನಗ್ತಾನೆ. ಮತ್ತೆ ಹೇಳ್ತಾನೆ, ಶ್ರೇಷ್ಠ ಪುರುಷರೇ, ನಾನು ನಿಮ್ಮಿಬ್ಬರನ್ನು ಕೂಡ ಸ್ವಾಗತಿಸ್ತೀನಿ. ನಿಮ್ಮ ಅಭಿಲಾಷೆ ಏನು ಅಂತ ನನಗೆ ಗೊತ್ತಾಗಿದೆ. ನೀವು ಯಾವುದಕ್ಕೋಸ್ಕರ ಬಂದಿದ್ದೀರೋ ಆ ವಸ್ತುವನ್ನ ಈಗ್ಲೇ ನಾನು ಕೊಡ್ತೀನಿ. ನೋಡಿ, ಆ ಶಿವ ಇದನಲ್ಲ, ಅವನು ಆಶುತೋಷು ಅಂದ್ರೆ ಏನು, ನಾವೇನ್ ಅನ್ಕೊಳ್ತೀವೋ ಅದನ್ನ ಬೇಗ ಕೊಡುವಂಥವನು. ಅವ್ನು ನೋಡಿ ಬಂದು ಒಂದು ಸ್ವಲ್ಪ ಅವನನ್ನ ಪ್ರಾರ್ಥನೆ ಮಾಡಿಕೊಂಡ್ರು, ಅಷ್ಟರಲ್ಲೇ ನಾನು ನಿಮ್ಮ ಆಸೆಯನ್ನ ಪೂರೈಸ್ತೀನಿ. ನೀವೇನ್ ವಸ್ತುವನ್ನ ಕೇಳೋದಕ್ ಬಂದಿದ್ದೀರೋ ಅದನ್ನ ಕೊಡ್ತೀನಿ. ಇಲ್ಲಿಂದ ಹತ್ತಿರದಲ್ಲೇ ಒಂದು ಅಮೃತಮಯವಾದಂತ ದಿವ್ಯ ಸರೋವರ ಇದೆ, ಅದರಲ್ಲಿ ನಾನು ನನ್ನ ದಿವ್ಯ ಧನಸ್ಸು ಮತ್ತೆ ಬಾಣವನ್ನ ಇಟ್ಟಿದ್ದೀನಿ. ಅಲ್ಲಿಗೆ ಹೋಗಿ ಬಾಣ ಸಹಿತ ಧನಸ್ಸನ್ನ ತಗೊಂಡ್ ಬನ್ನಿ ಅಂತ ಅವ್ರಿಗೆ ಹೇಳ್ತಾನೆ. ಒಂದು ಸರೋವರ ಇದೆ, ಅದರಲ್ಲಿ ಇಟ್ಟಿದ್ದೀನಿ, ತಗೊಂಡ್ ಬನ್ನಿ ಅಂತ ಅನ್ಬಿಟ್ಟು. ಒಳ್ಳೆಯದು ಅಂತ ಹೇಳಿ ಇಬ್ಬರು ವೀರರು ಕೂಡ ಶಿವನ ಗಣಗಳ ಜೊತೆ ಆ ಸರೋವರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರು ಎರಡು ನಾಗಗಳನ್ನ ನೋಡ್ತಾರೆ. ಒಂದು ಸೂರ್ಯಮಂಡಲದ ಹಾಗೆ ಪ್ರಕಾಶಮಾನವಾಗಿತ್ತು, ಇನ್ನೊಂದು 1000 ತಲೆ ಇರೋ ಅಂಥದ್ದಾಗಿತ್ತು. ಅದರ ಮುಖದಿಂದ ಬೆಂಕಿಯ ಜ್ವಾಲೆ ಹೊರಬರ್ತಾ ಇತ್ತು. ಶ್ರೀಕೃಷ್ಣ ಮತ್ತೆ ಅರ್ಜುನ ಇಬ್ಬರೂ ಕೂಡ ಆ ಸರೋವರದ ಜಲದಿಂದ ಆಚಮನವನ್ನ ಮಾಡಿಕೊಂಡು ಆ ನಾಗರ ಹತ್ರ ಉಪಸ್ಥಿತರಾಗ್ತಾರೆ. ಮತ್ತೆ ಕೈ ಜೋಡಿಸ್ಕೊಂಡು ಶಿವನಿಗೆ ಪ್ರಣಾಮ ಮಾಡ್ತಾ ಶತರುದ್ರೀಯದ ಪಾಠವನ್ನ ಪಠಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಭಗವಂತ ಶಂಕರನ ಪ್ರಭಾವದಿಂದ ಆ ಎರಡು ಮಹಾನಾಗಗಳು ತಮ್ಮ ಸ್ವರೂಪವನ್ನ ಬಿಟ್ಟು ಧನಸ್ಸು ಮತ್ತೆ ಬಾಣವಾಗ್ತಾರೆ. ನೋಡಿ, ಆ ಧನಸ್ಸು ಮತ್ತೆ ಬಾಣ ನಾಗಗಳ ರೂಪದಲ್ಲಿ ಅಲ್ಲಿತ್ತು. ಯಾರು ಅದನ್ನ ತಗೊಳಕ್ಕಾಗಲ್ಲ, ಆ ರೀತಿ ಭಗವಂತ ಇಟ್ಟಿರ್ತಾನೆ. ಹೀಗೆ ಯಾವಾಗ ಅವರು ಶತರುದ್ರೀಯದ ಪಾಠವನ್ನ ಪಠನೆ ಮಾಡ್ತಾರೋ
ಆಗ ಆ ಎರಡೂ ನಾಗಗಳು ತಮ್ಮ ಸ್ವರೂಪವನ್ನ ಬಿಟ್ಟು ಧನಸ್ಸು ಬಾಣವಾಗ್ತಾರೆ. ಇದರಿಂದ ಏನಾಯ್ತು, ಇವರಿಬ್ಬರಿಗೂ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಆ ದೇದೀಪ್ಯಮಾನವಾದಂತ ಧನಸ್ಸು ಬಾಣವನ್ನ ತಗೊಂಡು ಶಂಕರನ ಹತ್ರಕ್ಕೆ ವಾಪಸ್ ಬರ್ತಾರೆ. ಅಲ್ಲಿಗೆ ಬಂದು ಅವರು ಅಸ್ತ್ರವನ್ನ ಶಂಕರನಿಗೆ ಅರ್ಪಣೆ ಮಾಡ್ತಾರೆ. ಆಗ ಭಗವಂತ ಶಂಕರನ ಪಕ್ಕೆಲುಬುಗಳಿಂದ ಒಬ್ಬ ಬ್ರಹ್ಮಚಾರಿ ಹೊರಗಡೆ ಬರ್ತಾನೆ. ಅವನು ವೀರಾಸನದಲ್ಲಿ ಕೂತ್ಕೊಂಡು ಆ ಧನಸ್ಸನ್ನ ಎತ್ಕೊಳ್ತಾನೆ, ಮತ್ತೆ ಬಾಣವನ್ನ ವಿಧಿವತ್ತಾಗಿ ಏರಿಸಿ ಅದನ್ನ ಎಳಿತಾನೆ. ಅರ್ಜುನ ಇದನ್ನೆಲ್ಲ ಗಮನವಿಟ್ಟು ನೋಡ್ತಾ ಇದ್ದ. ಮತ್ತೆ ಆ ಸಮಯದಲ್ಲಿ ಶಿವ ಯಾವ ಮಂತ್ರವನ್ನ ಹೇಳ್ತಾನೋ ಅದನ್ನ ಅವನು ನೆನಪಲ್ಲಿ ಇಟ್ಕೊಳ್ತಾನೆ. ಆ ಬ್ರಹ್ಮಚಾರಿ ಆ ಧನಸ್ಸು ಬಾಣವನ್ನ ಮತ್ತೆ ಸರೋವರದ ಒಳಗಡೆ ಎಸೆದು ಬಿಡ್ತಾನೆ. ಆಮೇಲೆ ಶಂಕರ ಪ್ರಸನ್ನನಾಗಿ ತನ್ನ ಪಾಶುಪತ ಅನ್ನುವಂತಹ ಘೋರ ಅಸ್ತ್ರವನ್ನು ಅರ್ಜುನನಿಗೆ ಕೊಡ್ತಾನೆ. ಅದನ್ನ ಪಡೆದು ಅರ್ಜುನನ ಹರ್ಷಕ್ಕೆ ಸೀಮೆಯೇ ಇರಲಿಲ್ಲ. ಯಾಕಂದ್ರೆ ಈಗ ಅವನು ಅನ್ಕೊಂಡಿರೋದು ಆಗುತ್ತಲ್ವಾ, ಪ್ರತಿಜ್ಞೆ ಮಾಡಿರೋದು, ಅದಕ್ಕೋಸ್ಕರ ಅವನಿಗೆ ಸಂತೋಷ ಆಗುತ್ತೆ. ಅವನ ಶರೀರದಲ್ಲಿ ರೋಮಾಂಚನವಾಗುತ್ತೆ. ಆ ಭಗವಂತ ಕೊಟ್ಟಂತ ಪಾಶುಪತಾಸ್ತ್ರವನ್ನ ತಗೊಂಡಾಗ ಅವನಿಗೆ ತುಂಬಾ ಶರೀರದಲ್ಲೆಲ್ಲ ರೋಮಾಂಚನವಾಗುತ್ತೆ. ಮತ್ತೆ ಅವನು ತನ್ನನ್ನ ಕೃತಕೃತ್ಯ ಅಂತ ತಿಳ್ಕೊಳ್ತಾನೆ. ನಾನು ತುಂಬಾನೇ ಅನುಗ್ರಹ ಇರೋನು ಅಂತ ಅವನಿಗೆ ಅನ್ಸುತ್ತೆ. ಆಮೇಲೆ ಶ್ರೀಕೃಷ್ಣ ಮತ್ತೆ ಅರ್ಜುನ ಇಬ್ಬರೂ ಕೂಡ ಭಗವಂತ ಶಿವನಿಗೆ ಪ್ರಣಾಮವನ್ನ ಮಾಡಿ ಮತ್ತು ಅವರ ಆಜ್ಞೆಯನ್ನ ಪಡ್ಕೊಂಡು ತಮ್ಮ ಶಿಬಿರಕ್ಕೆ ಹೊರಟು ಹೋಗ್ತಾರೆ. ಇದೆಲ್ಲವನ್ನು ಕೂಡ ಅವನು ಎಲ್ಲಿ ನೋಡಿದ್ದು, ಅರ್ಜುನ ಕನಸಿನಲ್ಲಿ ಕಂಡ. ಆಯ್ತಾ, ಇಷ್ಟು ಅವನು ಕನಸಲ್ಲಿ ನಡೆದಂತ ಘಟನೆ. ಅಂದ್ರೆ ಅವನ ಹತ್ರ ಈಗ ಪಾಶುಪತಾಸ್ತ್ರ ಬಂದಿದೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.